ಎಲ್ರಿಗೂ ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಇನ್ನೇನು ಶುರುವಾಗ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತು. ಸೊ ಇವತ್ತು ರಾಜಾರಾಣಿ ಶೋ ಫಿನಾಲಿಯಲ್ಲಿ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ ಟಾಪ್ 5 ಕಂಟೆಸ್ಟೆಂಟ್ಸ್ ಹೆಸರುಗಳನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಟಾಪ್ 3 ಕಂಟೆಸ್ಟೆಂಟ್ಸ್ ಯಾರು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಮೊದಲನೇದಾಗಿ ಹೋಗ್ತಾ ಇರೋದು ಬಂದು ಗೌತಮಿ ಜಾಧವ್ ಅವರು. ಸೊ ಅವ್ರು ಯಾರು ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಸತ್ಯ ಧಾರಾವಾಹಿಯ ಹೀರೋಯಿನ್ ಅವರು. ಸೊ ತುಂಬ ಜನಪ್ರಿಯತೆ ಪಡೆದಿದ್ರು ಅವರು. ಸೊ ಅವರು ಬಿಗ್ ಬಾಸ್ಗೆ ಅವರು ಕೂಡ ಹೋಗ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಅವ್ರು ಯಾವುದೂ ಪ್ರಾಜೆಕ್ಟ್ಸ್ನ ತಗೊಂಡಿರಲಿಲ್ಲ. ಸೊ ಹಾಗಾಗಿ ಸತ್ಯ ಧಾರಾವಾಹಿಯ ಗೌತಮಿ ಜಾಧವ್ ಅವರು ಮೊದಲನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಮತ್ತು ಎರಡನೇದಾಗಿ ಬಂದು ಲಾಯರ್ ಜಗದೀಶ್ ಅವರು. ಇವ್ರು ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಇವ್ರ ಮಾತಿಂದನೇ ಇವರು ತುಂಬ ಕಡೆ ಪಾಪ್ಯುಲರ್ ಆಗಿದ್ದಾರೆ. ಸೊ ಮುಖಾಮುಖಿ ನೋಡ್ದಂಗೆ ಮೀಡಿಯಾದಲ್ಲಾಗಲಿ ಯಾವುದೇ ದೊಡ್ಡ ಸೆಲೆಬ್ರಿಟಿ ಆಗಿರಲಿ ಇಲ್ಲ ಯಾರೇ ಆಗಿದ್ರು ಅವ್ರಿಗೆ ಟಾಂಗ್ ಕೊಡೋದ್ರಲ್ಲಿ ಎತ್ತಿದ ಕೈ. ಸೊ ಇವರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಂದರೆ ಜಗಳ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಸೊ ನೋಡೋಣ ಈ ವರ್ಷದ ಬಿಗ್ ಬಾಸ್ ಹೇಗಿರುತ್ತೆ ಅಂತ. ಸೊ ನಮ್ಮ ಥರ್ಡ್ ಕಂಟೆಸ್ಟೆಂಟ್ ಬಂದು ಚೈತ್ರಾ ಕುಂದಾಪುರದವರು. ಇವ್ರು ಬೇಸಿಕಲಿ ಬಂದು ಆ್ಯಂಕರ್ ಮತ್ತು ಮತ್ತು ಇವರು ಜರ್ನಲಿಸ್ಟ್ ಕೂಡ ಹೌದು. ಸೊ ಇವರು ರೀಸೆಂಟಾಗಿ ಜೈಲ್ಗೆ ಕೂಡ ಹೋಗಿ ಬಂದರು. ಯಾಕೆ ಜೈಲ್ಗೆ ಹೋಗಿ ಬಂದರು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನಿಗೆ BJPಯಲ್ಲಿ ಸೀಟ್ ಕೊಡಿಸ್ತೀನಿ ಅಂತ ಆಲ್ಮೋಸ್ಟ್ 5 crores ತಗೊಂಡಿದ್ರು. ಸೊ ಈ ಕಾರಣಕ್ಕೆ ಅವ್ರು ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಇವರು ಡ್ರೋನ್ ಪ್ರತಾಪ್ ಥರನೇ ಈ ವರ್ಷವೂ ಇರ್ತಾರೆ ಬಿಗ್ ಬಾಸಲ್ಲಿ ಅಂತ ಅನ್ಕೋತೀನಿ. ಫೋರ್ತ್ ಕಂಟೆಸ್ಟೆಂಟ್ ಬಂದು ಗೋಲ್ಡ್ ಸುರೇಶ್ ಅವರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.